ನನಸಾಗುವುದು ಕನಸು. ಬಿಹೈಂಡ್ ದ ಮೈಕ್. ಭರತನಾಟ್ಯ ಭಾರತದ, ನಮ್ಮ ಹಿಂದೂಸ್ತಾನದ ಸಾಂಸ್ಕೃತಿಕ ನೃತ್ಯ ಕಲೆ. ಸಂಸ್ಕಾರ, ಆಚಾರ, ವಿಚಾರ ಈ ಪದ್ಧತಿಗಳನ್ನು ನೃತ್ಯದ ಮೂಲಕ ತಿಳಿಸೋದು, ಕಲಿಸೋದು ಕೂಡ ಒಂದು ಕಲೆನೇ. ಕಲೆಗೆ ಬೆಲೆ ಕೊಡ್ತಾ ಭರತನಾಟ್ಯ ಎಂಬ ದೈವಿಕ ನೃತ್ಯ ಪರಂಪರೆಯನ್ನು ಕಲಿಸ್ತಾ ನಡೆಸ್ತಾ ಬಂದಿರೋದು ಈ ಕಲಾರಂಗ ನೃತ್ಯ ಶಾಲೆ. ನಾಟ್ಯದ ಬಗ್ಗೆ, ಆ ಕಲೆಯ ಬಗ್ಗೆ ಪೋಷಕರು, ವಿದ್ಯಾರ್ಥಿಗಳು ಏನು ಹೇಳ್ತಾರೆ? ಇದು ಅವಳ 3ನೇ ವರ್ಷ ಕಲಿತಾ ಇರೋದು. ಫಸ್ಟ್ ನನಗಿಷ್ಟ, ಹಾಗಾಗಿ ಅವಳು ಚಂದ ಮಾಡಿ ಕಲೀಲಿ, ಗುರುಮುಖೇನ ಕಲ್ತ್ಕೊಂಡು ಚೆನ್ನಾಗಿ ಒಂದು ಕಲೆಯನ್ನು ಮುಂದುವರಿಸ್ಕೊಂಡು ಹೋಗಲಿ ಅಂತ ಹೇಳಿ ನನಗೆ ಭರತನಾಟ್ಯಮ್ಗೆ ಕಳಿಸಿರೋದು. ಅವಳಿಗೆ ತುಂಬ ಅಪಾರ್ಚುನಿಟಿಗಳು ಸಿಕ್ಕಿದೆ ಸ್ಕೂಲಲ್ಲಿ, ಮತ್ತು ಕಾನ್ಫಿಡೆಂಟಾಗಿ ಮಾಡ್ತಾಳೆ. ಡ್ಯಾನ್ಸ್ ಇರ್ಬೋದು, ಭರತನಾಟ್ಯಂ ಪ್ರೋಗ್ರಾಮ್ಗಳಿರ್ಬೋದು, ತುಂಬ ಚೆನ್ನಾಗಿ ಕಲ್ತ್ಕೊಂಡಿದ್ದಾಳೆ. ಅದರಿಂದ ಸಾಕಷ್ಟು ಅವಕಾಶಗಳು ಅವಳಿಗೆ ಸಿಕ್ಕಿದೆ. ಅಂತಹ ಒಳ್ಳೆಯ ಗುರುಗಳು ಸಿಕ್ಕಿದ್ದಕ್ಕೆ ಅವಳು ಪುಣ್ಯ ಮಾಡಿದ್ದಾಳೆ, ನಾವು ಪುಣ್ಯ ಮಾಡಿದ್ವಿ ಪೇರೆಂಟ್ಸ್ ಆಗಿ. ಚೆನ್ನಾಗಿ ಕಲಿತಿದ್ದಾಳೆ, ತುಂಬ ಚೆನ್ನಾಗಿ ಕಲೀಲಿ. ಇಂಥ ಸ್ಕೂಲ್ ಸಿಕ್ಕಿದ್ದಕ್ಕೆ ನಾವೆಲ್ಲ ತುಂಬ ಆಭಾರಿಯಾಗಿದ್ದೀನಿ. ನಾನು ಖುಷಿನೂ ಆಗಿದೆ. ಹಾಗಾಗಿ ತುಂಬ ಧನ್ಯವಾದನ ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ನನ್ನ ಮಗಳು ಈಗ ಸುಮಾರು 5.5-6 ವರ್ಷದಿಂದ ಕಲಿತಿದ್ದಾಳೆ. ಕೋವಿಡಿಂದನೂ ಸೇರಿಸಿದ್ವಿ. ಸೊ ಕೋವಿಡ್ ಟೈಮಲ್ಲಿ ಮ್ಯಾಮ್ ಆನ್ಲೈನ್ ಎಲ್ಲ ತೊಗೊಂಡು ಎಲ್ಲ ಮಾಡಿದ್ದಾರೆ. ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ನಾನು ಕಲಿತಿದ್ದೆ ಭರತನಾಟ್ಯಮ್ಮು. ಸೊ ನಾನು ಫುಲ್ ಮಾಡೋಕ್ಕಾಗಲಿಲ್ಲ ಅಂತ ಅರ್ಧದಲ್ಲೇ ಬಿಟ್ಬಿಟ್ಟೆ. ಸೊ ಅವಳಿಗೆ ಆ ಇಂಟ್ರೆಸ್ಟ್ ಬಿಲ್ಡ್ ಆಯಿತು, ಚಿಕ್ಕ ವಯಸ್ಸಿಂದ ಟ್ರೈ ಮಾಡೋಣ ಅಂತ ಅವಳಿಗೆ ಇಂಟ್ರೆಸ್ಟ್ ಬಿಲ್ಡ್ ಆಯಿತು. ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋದ್ವಿ. ಬಟ್ ಇಟ್ಸ್ ಹೆಲ್ಪಿಂಗ್ ಹರ್, ಶಿ ಇಸ್ ಲವಿಂಗ್ ಇಟ್. ತುಂಬ ಇಷ್ಟಪಡ್ತಾಳೆ. ಒಂದು ಬಾಡಿ ಪಾಶ್ಚರ್, ಇನ್ನೊಂದು ಅವಳಿಗೆ ತುಂಬ ಕಾನ್ಫಿಡೆನ್ಸ್, ಅಂದರೆ ಸ್ಟೇಜ್ ಫಿಯರ್ ಹೋಗ್ತಾ ಇದೆ. ಅವಳು ಸ್ಕೂಲಲ್ಲಿ ಏನೇನು ಪ್ರೋಗ್ರಾಮ್ ತೊಗೊತಾರೋ ಎಲ್ಲದಕ್ಕೂ ಪಾರ್ಟಿಸಿಪೇಟ್ ಮಾಡ್ತಾಳೆ ಆ್ಯಂಡ್ ಕಾನ್ಫಿಡೆಂಟಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾಳೆ. ರಾಧಿಕಾ ಮ್ಯಾಮ್ ಈಸ್ ಅ ವೆರಿ ಲಾಂಗ್ ಅಕ್ವೆಂಟೆನ್ಸ್. ನಾನು ಕಲಿತಿದ್ದಾಗ ರಾಧಿಕಾ ಮ್ಯಾಮ್ ಸ್ವಲ್ಪ ಹೇಳ್ಕೊಡ್ತಿದ್ದೆ, ಬಟ್ ಆಮೇಲೆ ನಿಲ್ಲಿಸ್ಬಿಟ್ಟೆ. ಬಟ್ ಐ ಆಮ್ ವೆರಿ ಹ್ಯಾಪಿ ದಟ್ ಐ ಕ್ಯಾನ್ ಕಂಟಿನ್ಯೂ ಸಾನ್ವಿನ ಅಲ್ಲಿ ರಾಧಿಕಾ ಮ್ಯಾಮ್ ಹತ್ರ ಹಾಕಿದ್ದೀನಿ ಅಂತ. ವೆರಿ ಹ್ಯಾಪಿ ಅಬೌಟ್ ಇಟ್. ಶಿ ಇಸ್ ಅ ವೆರಿ ಗುಡ್ ಗುರು. ಐ ಆಮ್ ಗ್ಲ್ಯಾಡ್ ದಟ್ ಅವಳು ಶಿ ಇಸ್ ಅಂಡರ್ ರಾಧಿಕಾ ಮ್ಯಾಮ್. ಡ್ಯಾನ್ಸ್ ಅಂದರೆ ತುಂಬ ಇಷ್ಟ. ಯಾಕೆಂದರೆ ನಾವು ನಮ್ಮ ಶಾಲೆಯಲ್ಲಿ ನಾವು ತೋರಿಸ್ಕೋಬೋದು. ಈಗ ನನಗೆ ಈ ಒಂದು ಅಡುಗು ಬರುತ್ತೆ ಹಂಗೆ. ಸೊ ವಿ ಕ್ಯಾನ್ ಶೋ ಇಟ್ ಟು ಅದರ್ಸ್ ಆ್ಯಂಡ್ ಪಾರ್ಟಿಸಿಪೇಟ್ ಇನ್ ಮೋರ್ ಕಾಂಪಿಟೇಷನ್ಸ್. ಕಾನ್ಫಿಡೆನ್ಸ್ ಕೊಡುತ್ತೆ, ಯಾಕಂದರೆ ಇಲ್ಲಿ ಪ್ರಾಕ್ಟೀಸ್ ಮಾಡ್ತೀವಿ, ಇಲ್ಲಿ ಪರ್ಫಾರ್ಮೆನ್ಸಿಗೆಲ್ಲ ಹೋಗ್ತೀವಿ. ಸೊ ಅಲ್ಲಿ ಇನ್ನೂ ಬೆಟರಾಗಿ ಮಾಡ್ಬೋದು. In dance class only, ma'am trains us to be confident and she makes us perfect in all the steps. ಭರತನಾಟ್ಯಂ ತುಂಬ ಚೆನ್ನಾಗಿರುವಂಥ ಒಂದು ಡಾನ್ಸ್ ಫಾರ್ಮ್. ಆ್ಯಂಡ್ ಬಾಲಿವುಡ್ ಡಾನ್ಸಸ್, ಕನ್ನಡ, ತಮಿಳ್, ತೆಲುಗು ಎಲ್ಲ ಹಾಡುಗಳಿಗೂ ಡಾನ್ಸ್ ಮಾಡೋಕ್ಕೂ ಇಷ್ಟ. ಬಟ್ ಭರತನಾಟ್ಯಂ ಅಂದರೆ ಇನ್ನೂ ಜಾಸ್ತಿ ಇಷ್ಟ. ಮ್ಯಾಮ್ ತುಂಬ ಚೆನ್ನಾಗಿ ನಮ್ಮನ್ನ ಟ್ರೈನ್ ಮಾಡ್ತಾರೆ. ಎಲ್ಲದರಲ್ಲೂ ಪರ್ಫೆಕ್ಷನ್ ಎಕ್ಸ್ಪೆಕ್ಟ್ ಮಾಡಿ ನಮ್ಮನ್ನ ಒಂದು ಪರ್ಫೆಕ್ಟ್ ಡ್ಯಾನ್ಸರ್ಸ್ ಆಗಿ ಕನ್ವರ್ಟ್ ಮಾಡಿದ್ದಾರೆ. ಮ್ಯಾಮ್ ತುಂಬ ಚೆನ್ನಾಗಿ ಟೀಚರು. ಅವ್ರು ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಮತ್ತು ಎಲ್ಲ ಹೋಗಿದ್ರೆ ಅಲ್ಲಿ ಡ್ಯಾನ್ಸ್ ಮಾಡೋಕ್ಕೂ ಇಷ್ಟ ಆಗುತ್ತೆ. ಚಿಕ್ಕ ವಯಸ್ಸಿಂದ ನಮ್ಮನ್ನ ಡ್ಯಾನ್ಸ್ ಮಾಡಿಸಿ ಐ ಕ್ಯಾನ್ ಡೂ ಎನಿಥಿಂಗ್ ಎಲ್ಸ್. ಲೈಕ್ ನಾವು ಯು ಟ್ರೈ ಪಿಲಾಟೇಸ್ ಆರ್ ಯು ಟ್ರೈ ಜಿಮ್ ಹೋದರೆ ವಿ ನೋ ಹೌ ಟು ಹೋಲ್ಡ್ ಅವರ್ ಪಾಸ್ಚರ್ ಆ್ಯಂಡ್ ದಟ್ಸ್ ಆಲ್ ಇನ್ ದ ಬಾಡಿ ಅನಿಸುತ್ತೆ. ಈ ಆರ್ಟ್ ಫಾರ್ಮ್ ನಿಮಗೆ ಖುಷಿ ಆಗುತ್ತೆ ಅಂದರೆ ಯು ಶುಡ್ ಡೂ ಇಟ್. ವೆದರ್ ಯು ಡೂ ಇಟ್, ಯು ಡೋಂಟ್ ಡೂ ಇಟ್, 100 ಜನ 100 ಮಾತಾಡ್ತಾರೆ. ದೇ ವಿಲ್ ಆಲ್ ಹ್ಯಾವ್ ಎನ್ ಒಪಿನಿಯನ್. ಸೊ ನಿಮಗೆ ಖುಷಿ ಆಗ್ತಿದ್ರೆ ಐ ಥಿಂಕ್ ಯು ಶುಡ್ ಡೂ ಇಟ್. ಏಜ್ ಖಂಡಿತ ಇಲ್ಲ. ಇಫ್ ನಿಮ್ಮ ಹೆಲ್ತ್ ಚೆನ್ನಾಗಿದೆ, ಇಫ್ ಯುವರ್ ಬಾಡಿ ಈಸ್ ಪರ್ಮಿಟಿಂಗ್ ಯು ಟು ಡೂ ಇಟ್, ಐ ಥಿಂಕ್ ಡಾನ್ಸ್ ಕಲಿಬೇಕು ನೀವು. ಯಾವತ್ತೂ ಅದೊಂದು ರಿಗ್ರೆಟ್ ಇಟ್ಕೋಬಾರ್ದು. ನಾನು ಕಲಿತಿದ್ದೇನು ಮಾಡೋಕ್ಕಾಗಲಿಲ್ಲ, ಅಥವಾ ನನಗೆ ಅದೊಂದು ಆಸೆ ಇದೆ, ಅದಕ್ಕೆ ನನ್ನ ಮಗಳನ್ನ ಹಾಕ್ತೆ ನಾನೀಗ ಮಾಡ್ಬೋದಾ. ಬಿಕಾಸ್ ನಾನು ಕೇಳ್ತೀನಿ, ಐ ಹ್ಯಾವ್ ಹರ್ಡ್ ಲಾಟ್ ಆಫ್ ಪೀಪಲ್ ಸೇ ದ್ಯಾಟ್. ಸೊ ಇದ್ದರೆ ಐ ಥಿಂಕ್ ಇಫ್ ಯು ಅದೊಂದು ಆಸೆ ಇತ್ತು ಅಂತ ಹೇಳಿದ್ರೆ ಖಂಡಿತ ಮೈಂಡ್ ಬ್ಲಾಕ್ ಏನೂ ಇರಬಾರ್ದು. ಇರ್ರೆಸ್ಪೆಕ್ಟಿವ್ ಆಫ್ ದ ಏಜ್ ನೀವು ಜಸ್ಟ್ ಹೋಗಿ ಕಲಿಬೇಕು ಅಂತ ನನಗನ್ಸುತ್ತೆ. ಹೆಲ್ತ್ ಪರ್ಮಿಟ್ ಮಾಡಿದ್ರೆ ಡೆಫಿನೆಟ್ಲಿ ಪ್ಲೀಸ್ ಗೋ ಹೆಡ್. If there's one thing that everybody in Kalaranga will agree, it is
she does it for the joy of the art form. She does it for the joy of teaching. She doesn't do it for anything other than being able to impart what she knows. Dance is something that has been a part of, I think, all of us. ಆ್ಯಂಡ್ ಇಟ್ಸ್ ಏನಂದರೆ ಇವಾಗ ಒಂದೊಂದು ಯಾವುದಾದ್ರು ಹಾಡು ಕೇಳಿದ್ರೆ ನಮ್ಮ ಕಾಲು ನೋವಾಗುತ್ತೆ, ಇಲ್ಲ ಆ ರಿದಮ್ಗೆ ನಮಗೆ ಇದು ಬರುತ್ತೆ. ಮತ್ತು ಇನ್ನೊಂದು ಏನಂದರೆ ಐ ಥಿಂಕ್ ಡ್ಯಾನ್ಸ್ ಇಟ್ ಬಿಕಮ್ಸ್ ಅ ಪಾರ್ಟ್ ಆಫ್ ಎವ್ರಿಥಿಂಗ್ ವಿ ಡೂ. ನನಗೆ ಅಕಾರ್ಡಿಂಗ್ ಟು ಮೀ ಡ್ಯಾನ್ಸ್ ಅಂದರೆ ಬ್ಯಾಲೆನ್ಸ್. ನಮಗೆ ಫಿಸಿಕಲ್ ಪಾಶ್ಚರ್ ಎಲ್ಲ ಫಿಸಿಕಲಾಗೂ ಬ್ಯಾಲೆನ್ಸ್ ಸಿಗುತ್ತೆ ಆ್ಯಂಡ್ ಮೆಂಟಲಿ ಆಲ್ಸೋ. ಇವಾಗ ನಾವು ಭಾವನೆ ಮಾಡ್ತಾಯಿದ್ದೀವಿ ಡ್ಯಾನ್ಸಲ್ಲಿ. ಸೊ ವಿ ಲರ್ನ್ ಹೌ ಟು ಕಂಟ್ರೋಲ್ our emotions, how to balance our emotions in real life too. Physical fitness itself, we need a sense of discipline ಅಲ್ಲ. ಸೊ ಡಾನ್ಸ್ ಗಿವ್ಸ್ ಯು ದ್ಯಾಟ್ ಸೆನ್ಸ್ ಆಫ್ ಡಿಸಿಪ್ಲಿನ್. ಚಿಕ್ಕ ವಯಸ್ಸಿಂದನೂ ಈ ಕ್ಲಾಸಿಗೆ ಜಾಯ್ನಿಂಗ್ ಮ್ಯಾಮ್ ಇಸ್ ಮೈ ಫಸ್ಟ್ ಗುರು ಆ್ಯಂಡ್ ಮೈ ಲಾಸ್ಟ್ ಗುರು ಆಲ್ಸೋ. ಸೊ ನಾನು ಚಿಕ್ಕ ವಯಸ್ಸಿಂದನೂ ಲೈಕ್ ಶಿ ನೋಸ್ ಈಚ್ ಸ್ಟೇಜ್, ಲೈಕ್ ಯುವರ್ ಸ್ಮಾಲ್ ಚೈಲ್ಡ್ ಏಜ್, ಯುವರ್ ಟೀನೇಜ್ ಏಜ್, ಆ್ಯಂಡ್ ಸ್ಲೋಲಿ ಶಿ ನೋಸ್ ಎಕ್ಸಾಕ್ಟ್ಲಿ ವೇರ್ ಟು ಪಾಯಿಂಟ್ ಅಟ್. ಅಕ್ಕ ಲೈಕ್ ಎವ್ರಿ ಟೈಮ್ ವಿ ಕಮ್ ಟು ಕ್ಲಾಸ್ ಶಿ ಮೇಕ್ ಶೋರ್ ಶಿ ಆಸ್ಕ್ಸ್ ಅಸ್ ಅಬೌಟ್ ಆರ್ ಡೇ. ಓ ಹೆಂಗಿದೆ ಕಾಲೇಜ್, ಹೆಂಗಿದೆ ಇದೆಲ್ಲ ಹೆಂಗೆ ನಡೀತಾ ಇದೆ. ಸೊ ದ್ಯಾಟ್ ಮೇಕ್ಸ್ ಅಸ್ ಫೀಲ್ ರಿಯಲಿ ಒಂಥರ ನೈಸ್ ದಟ್ ವಿ ಹ್ಯಾವ್ ಸಮನ್ ಟು ಟಾಕ್ ಟು ಆಲ್ಸೋ, ಲೈಕ್ ಅಪಾರ್ಟ್ ಫ್ರಮ್ ಪೇರೆಂಟ್ಸ್ ಆ್ಯಂಡ್ ಆಲ್. ಈ ಸರಣಿಯ ನನಸಾದ ಕನಸು ಕಲಾರಂಗ ನೃತ್ಯ ಶಾಲೆಯ ಒಡತಿ ವಿದೂಷಿ ಶ್ರೀಮತಿ ರಾಧಿಕಾ ರಾಮಾನುಜ.